ಪ್ರಿಯ ವೀಕ್ಷಕರೇ, ಈಶ್ವರ ಬೆಳಕು ನ್ಯೂಸ್ ಕನ್ನಡ ಸುದ್ದಿ ವಾಹಿನಿಗೆ ಸಂಪರ್ಕಿಸಿ. ಮೊದಲಿಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಒಂದು ಲೈಕ್ ನೀಡಿ, ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮಸ್ಕಾರ. ಸಾರ್ವಜನಿಕರ ಸೇವೆ ಮಾಡುವುದಕ್ಕೆ ಬಂದ ಅದೇ ಅಧಿಕಾರಿ ಸಾರ್ವಜನಿಕರಿಗೆ ಜೈಲಿಗೆ ತಳ್ಳಿದ ಬಾಲ್ಕಿ ಪುರಸಭೆ ಮುಖ್ಯಾಧಿಕಾರಿ. ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಕೆಲಸಗಳನ್ನು ಸರಳ ರೀತಿಯಲ್ಲಿ ಆಗಿದರೆ ಅಧಿಕಾರಿಗಳಿಗೆ ಸಾರ್ವಜನಿಕರು ಒಳ್ಳೆ ರೀತಿಯಿಂದ ಗೌರವಿಸಿ ಖುಷಿಯಿಂದ ಕಚೇರಿಯಿಂದ ಹೊರಗಡೆ ಹೋಗುತ್ತಾರೆ. ಸಾರ್ವಜನಿಕರ ಕೆಲಸ ಆಗದಿದ್ದಲ್ಲಿ ಅಲ್ಪ ಸ್ವಲ್ಪ ಸಾರ್ವಜನಿಕರು ತನ್ನ ರೋಷದಲ್ಲಿ ಅಧಿಕಾರಿಗಳಿಗೆ ಸಿಟ್ಟಿನಿಂದ ಮಾತಾಡುತ್ತಾರೆ ವಿನಃ ಅವರು ಇವರು ಯಾವುದೇ ರೀತಿ ದುಶ್ಮನರಲ್ಲ. ಸಾರ್ವಜನಿಕರಲ್ಲಿ ಯಾವುದೇ ವೈಯಕ್ತಿಕ ದ್ವೇಷ ಇರೋದಿಲ್ಲ. ಅದೇ ತರ ಅಧಿಕಾರಿಗಳಲ್ಲೂ ಕೂಡ ಇರೋದಿಲ್ಲ. ಕೆಲಸ ಸರಿಯಾಗಿ ಸಮಯಕ್ಕೆ ಆಗದಿದ್ದಲ್ಲಿ ಈ ತರ ಘಟನೆಯಾಗುವುದು ಸಹಜ. ಇಡೀ ಭಾರತ ದೇಶದಲ್ಲಿದೆ, ಕರ್ನಾಟಕ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದ ಸರ್ಕಾರಿ ಸೇವೆಯಾಗಲಿ ಹಾಗೂ ರಾಜ್ಯ ಸರ್ಕಾರದ ಸರ್ಕಾರಿ ಸೇವೆಯಾಗಲಿ ಇಡೀ ಭಾರತ ದೇಶದ ಸಾರ್ವಜನಿಕರ ತೆರಿಗೆ ಹಣದಿಂದ ಸರ್ಕಾರದ ನೌಕರಿಗೆ ಸಂಬಳ ನೀಡುತ್ತಿರುವುದು. ಆದರೆ ಇದು ಎಲ್ಲಾ ಸತ್ಯ ಗೊತ್ತಿದ್ದರೂ ಕೂಡ ಸಾರ್ವಜನಿಕ ಕೆಲಸಗಳು ಅಡೆತಡೆ ತೊಂದರೆ ಮಾಡುತ್ತಿರುವುದು ಎಷ್ಟರ ಮಟ್ಟಿಗೆ ಸರಿನಾ? ಪೊಲೀಸ್ ಅಧಿಕಾರಿಗಳಿಗೆ ಹಾಗೂ ಸಿಬ್ಬಂದಿಗಳಿಗೆ ನಮ್ಮ ಮಾಧ್ಯಮ ಮುಖಾಂತರ ಕಳಕಳಿ ವಿನಂತಿ ಏನೆಂದರೆ, ಸರ್ಕಾರಿ ಕಚೇರಿಗಳಲ್ಲಿ ಸಾರ್ವಜನಿಕರ ಕೆಲಸ ಆಗದಿದ್ದಲ್ಲಿ ಸಾರ್ವಜನಿಕರು ತೊಂದರೆ ಅನುಭವಿಸುತ್ತಿದ್ದಾರೆ. ಸಾರ್ವಜನಿಕರ ಹಾಗೂ ಅಧಿಕಾರಿಗಳ ಮಧ್ಯೆ ಅಲ್ಪ ಸ್ವಲ್ಪ ಮಾತಿನ ಚಕಮಕಿಯಾದಲ್ಲಿ ಅಧಿಕಾರಿಗಳು ನೇರವಾಗಿ ಬಂದು ಪೊಲೀಸ್ ಠಾಣೆಗೆ ಸಾರ್ವಜನಿಕರ ವಿರುದ್ಧ ದೂರನ್ನ ದಾಖಲಿಸುವುದು ಕೆಲಸ ಸರಳವಾಗಿದೆ. ಪೊಲೀಸ್ ಸಿಬ್ಬಂದಿಗಳು ಅಧಿಕಾರಿಗಳು ಒಂದು ಕಡೆ, ಅಧಿಕಾರಿಗಳ ಮತ್ತೊಂದು ಕಡೆ ಸಾರ್ವಜನಿಕರ ಮಾತಿನ ಚಕಮಕಿ ಯಾವ ವಿಷಯದ ಬಗ್ಗೆ ಆಗಿದೆ ಎಂದು ನಾವು ಪರಿಶೀಲಿಸಿ ನಂತರ ಯಾರನ್ನು ತಪ್ಪು ಮಾಡಿದರೋ ನೇರವಾಗಿ ತಾವು ಖುದ್ದಾಗಿ ಅವರ ಮೇಲೆ ಕೇಸನ್ನ ದಾಖಲಿಸಿಕೊಳ್ಳಬೇಕು. ಒಂದು ಕಡೆ ಸರ್ಕಾರಿ ಕಚೇರಿಯಲ್ಲಿ ಕೆಲಸ ಆಗದಿದ್ದಲ್ಲಿ ಬೇಜಾರಾದ ಸಾರ್ವಜನಿಕರು ಇನ್ನೊಂದು ಕಡೆ ಠಾಣೆಯಲ್ಲಿ ಅಧಿಕಾರಿಗಳಿಂದ ದೂರು ಪಡೆದುಕೊಂಡು ಸಾರ್ವಜನಿಕರ ಮೇಲೆ ಕೇಸ್ ಮಾಡೋದು ಬಹಳ ಅನ್ಯಾಯ. ಪೊಲೀಸ್ ಸಿಬ್ಬಂದಿಗಳು ಹಾಗೂ ಅಧಿಕಾರಿಗಳು ಸರ್ಕಾರಿ ಕಚೇರಿ ಅಧಿಕಾರಿಗಳಿಗೆ ರಕ್ಷಣೆ ನೀಡಿ ಸಾರ್ವಜನಿಕರ ಯಾವುದೇ ಕೆಲಸ ಸರಳವಾಗಿ ಮಾಡಿ ಅಂತ ಅವರಿಗೆ ಸಲಹೆ ಸೂಚನೆ ನೀಡಿ ಸಾರ್ವಜನಿಕರಿಗೆ ನೆಮ್ಮದಿ ಜೀವನ ಮಾಡುವುದಕ್ಕೆ ಬಿಟ್ಟು ಬಿಡಿ. ನಾವು ಈ ಮಾಧ್ಯಮ ಮುಖಾಂತರ ಏಕೆ ಹೇಳುತ್ತೇವೆ ಎಂದರೆ, ಬಾಲ್ಕಿ ಪಟ್ಟಣದ ಪುರಸಭೆ ಮುಖ್ಯಾಧಿಕಾರಿಗಳು ಒಬ್ಬ ಸಾರ್ವಜನಿಕರಾದ ಪಾಂಡುರಂಗ ಕನಸಿಯವರ ಮೇಲೆ ಇಲ್ಲಸಲ್ಲದ ಆರೋಪ ಮಾಡಿ ಕೇಸ್ ದಾಖಲು ಮಾಡಿರುತ್ತಾರೆ. ಪಾಂಡುರಂಗ ಕನಸಿ ಹೇಳಿದಂತೆ ನನ್ನ ಕೆಲಸ ಇವರು ತಪ್ಪಾಗಿ ಮಾಡುತ್ತಿದ್ದಾರೆ, ನಾನು ಅವರಿಗೆ ವಿಚಾರಿಸಿದರೆ ನನಗೆ ಬೈದಿರುವ ವಿಡಿಯೋಗಳು ಸಾಕ್ಷಿ ಸಮೇತ ನಾನು ನೀಡುತ್ತೇನೆ ಎಂದು ಹೇಳುತ್ತಿದ್ದಾರೆ. ಮತ್ತು ನನ್ನ ಕೆಲಸದಲ್ಲಿ ನನಗೆ ಹಣದ ಬೇಡಿಕೆ ಪುರಸಭೆ ಮುಖ್ಯಾಧಿಕಾರಿಗಳು ಇಟ್ಟಿದ್ದರು, ನಾನು ಹಣದ ಬೇಡಿಕೆ ಒಪ್ಪಲಿಲ್ಲ, ಅದಕ್ಕೆ ಅವರು ನನ್ನ ಕೆಲಸಕ್ಕೆ ಅಡೆತಡೆ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡುತ್ತಿದ್ದಾರೆ. ಅಧಿಕಾರಿಗಳಿಗೆ ಬೈದಿದ್ದಾರೆಂದು ವಿನಾಕಾರಣ ಸಾರ್ವಜನಿಕರ ಮೇಲೆ ಕೇಸನ್ನು ದಾಖಲು ಮಾಡಿಕೊಳ್ಳಬೇಡಿ. ಅಧಿಕಾರಿಗಳ ಹಾಗೂ ಸಾರ್ವಜನಿಕರ ಮಧ್ಯೆ ತಾವುಗಳು ಪರಿಶೀಲನೆ ಮಾಡಿ ತಪ್ಪಿತಸ್ಥರ ಮೇಲೆ ಕೇಸನ್ನ ದಾಖಲಿಸಿಕೊಳ್ಳಿ. ಪೊಲೀಸ್ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗಳಿಗೆ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ಳುತ್ತೇವೆ. ವರದಿ ಸತೀಶ್ ಕುಮಾರ್ ಕಲಾ, ಬೀದರ್. ನಾನು ಪಾಂಡುರಂಗ ಯಾದರಾವ್ ಕನಸೆ, ಬಾಲ್ಕಿ ನಿವಾಸಿಯಾಗಿದ್ದು 208 ಬಟ್ಟ ನಂಬರ್ 5ರಲ್ಲಿ ನನ್ನ ಹೊಲ ಇದೆ. ಆ ಹೊಲಕ್ಕೆ 2001ರಲ್ಲಿ ಎನೆ ಲೇಔಟ್ ಮಾಡಿಸಿ ನಾನು ಜನರಿಗೆ ಪ್ಲಾಟುಗಳನ್ನು 33 ಮಾರಿ 34ನೇ ನಂದು ಪ್ಲಾಟ್ ಇದೆ. ಆ ಪ್ಲಾಟಿನ ಪ್ರಕಾರ ಮತ್ತು ನಾನು TMC ಅವರಿಗೆ 5-6 ರೋಡು ರಿಜಿಸ್ಟ್ರಿ ಮಾಡಿದ್ದು ಅಲ್ಲಿದೆ. CA ಸೈಟು 30 ಮೀಟರ್, ಗಾರ್ಡನ್ 30 ಮೀಟರ್ನೂ ಅಲ್ಲಿ ಇದೆ. ಅದು ಉಳಿದ ನಂತರ ನನ್ನ ಜಾಗ ಅಲ್ಲಿ 30 ಮೀಟರ್ ಮತ್ತು 15.5 ಮೀಟರ್ ಜಾಗ ಉಳಿಯುತ್ತದೆ. ನಾನು ಅದರ ಪ್ರಕಾರ ಅಮರ್ ಮಠಪತಿ ಅವರಿಗೆ ಹೋಗಿ ಅವರ ಎದುರಿನಲ್ಲಿ ಎಣಿಸಿ 18 ಫೆಬ್ರವರಿಗೆ ಟ್ಯಾಕ್ಸ್ ಕೂಡ ಭರಿಸಿದ್ದೇನೆ. ಮತ್ತು ಇವರು 10-12 ದಿನ ಎಲ್ಲ ಎನ್ಕ್ವೈರಿಯನ್ನು ಮಾಡಿ ಇವರ ಆನ್ಲೈನ್ನಲ್ಲೇ ಇವರು ಎಲ್ಲ ಹಾಕಿ 4 ಜನ ಎಲ್ಲ ಕರೆಕ್ಟ್ ಇದೆ ಎಲ್ಲ ಎನ್ಕ್ವೈರಿ ಮಾಡಿ CA ಸಾಬರು ಲಾಗಿನ್ ಹೋಯಿತು. ಆ ಲಾಗಿನ್ನಲ್ಲಿ ಹೋದಾಗ ಇವರು CA ಸಾಬರು ಅಂದರು 12 ಬೈ ಅಲ್ಲಿ 15 ಮೀಟ್ರ್ ಇದೆ, ಇದು ಜಾಗ ಹೆಚ್ಚಿಗೆ ಆಗ್ಲತ್ತದ,
ಅದ್ರ ಪ್ರಕಾರ ನಮಗೆ ಏನರ ನಾವು ಕೊಡಬೇಕಂದ್ರೆ ನಮಗೆ ಏನರ ಹಣ ಕೊಡಬೇಕು. 1,00,000 ರೂಪಾಯಿ ಬೇಡಿಕೆ ಇಟ್ಟರು. ನಾನು ಅದಕ್ಕೆ ಕೊಟ್ಟಿಲ್ಲ. ನನ್ನ ಜಾಗ ಇದೆ, ನಂದು ಹಕ್ಕಿಂದಿದೆ, ನಾ ಯಾಕೆ ಕೊಡಿ ಅಂತ ಅವರಿಗೆ ಇದು ಮಾಡಿಲ್ಲ ನಾನು. ಅವರು ಇದು ಹಾಕಿ 3 ತಾರೀಕಿಗೆ ಹಾಕಿ 12 ತಾರೀಕು ನಾನು ರೊಕ್ಕ ಕೊಡಿಲ್ಲ ಅಂದಿನ ದೂಸರೇ ದಿನಾನೇ ಇದು ರಿಜೆಕ್ಟ್ ಮಾಡಿ ಹಾಕಿ ನನಗೆ ಮತ್ತು ನಾ ರಿಜೆಕ್ಟ್ ಯಾಕೆ ಮಾಡಿರಂತ ಕೇಳಕ್ಕೆ ಹೋದ್ರು ನನ್ನ ಮೇಲೆ ನಾನು ಬೈದಿನಂತ ಕೇಸ್ ಮಾಡಿದ್ದಾರೆ ಮತ್ತು ನನಗೆ ಹರಾಸ್ಮೆಂಟ್ ಮಾಡ್ತಾ ಇದ್ದಾರೆ. ನಾನು ಈ ನ್ಯೂಸ್ ಮುಖಾಂತರ DC ಅವರಿಗಾಗಲಿ AC ಅವರಿಗಾಗಲಿ ಬೇಡಿಕೊಳ್ಳುತ್ತೇನೆ. ನನ್ನ ಪ್ಲಾಟ್ ಇದೆ, ನಂದು ಹಕ್ಕಿಂದಿದೆ, ನಂದು ಹೊಲ ಇದೆ. ನಾನು ಏನೇ ಲೇಔಟ್ ಜನರ ಸರ್ಕಾರ ಇದ್ರ ಸೆಲೆಕ್ಟ್ ಮಾಡಿಸೀನಿ. ನಂದೇನು ಹಕ್ಕಿನ ಪ್ಲಾಟ್ ಅದ, ಇನ್ಕ್ವೈರಿ ಮಾಡಿ ನನಗೆ ಕೊಡಬೇಕಂತ ನಿಮ್ಮ ಮುಖಾಂತರ ನಾನು ಎಲ್ಲರಿಗೆ ಬೇಡಿಕೊಳ್ಳುತ್ತೇನೆ. ಸರ್ ನಮ್ದು ರಿಜೆಕ್ಟ್ ಇದಕ್ಕೆ ಆಗಲ್ಲ ಅಂತ ನಾನು ಕೇಳೇ रखा कॅन्सल भी कर मला दाबते कसं राहते ಏ ನೀ ಸೀದಾ ಮಾತಾಡ ಏನ ಒಳತಿದಿ ನಾ ಕೌನ್ಸಿಲರ್ ಇದ್ದ ನೀ ನನಗೆ ತಿಳಿತುದಿನ್ನಲ್ಲ ನಾ ಅಂದ ನಿನಗೇನ್ರ ಸೀದಾ ಮಾತಾಡೋರು ಉಲ್ಟಾ ಮಾತಾಡೋದಿರ್ತದು ಇದು ಬರ್ಪುರಲ್ಲ ನಿಮ್ಮ मला ಉಲ್ಟಾ बोलायला है ना ಏ ಒಂದ್ ಇದು ತಗೊಂಡ ಆಯ್ತು ತಗೋರಿ माझं कॅन्सल करू मला दाबलेलं आणि असं राहते बोलायचं भाषा ನೀವೇನ್ ಮಾತಾಡ್ತೀರಿ ನಾ ಕೌನ್ಸಿಲರ್ तुरीला फर्स्ट आलं का मी आलो ತಿಳಿತುದೇನಿಲ್ಲ ನೀ ಹ್ಯಾಂಗ್ ಕೊಡ್ತಿ असं उलट बोलायचं राहतंय तर जागा मेप नाही गेले ना देऊ नको रिजेक्ट केलं ना रिजेक्ट केलं दे म्हणलं जर येऊन मेपना न करणं इथं बसून रिजेक्ट करून माझं काम फेल होणं गेलंय मी फीस भरलो ना रक्का तुम्ही 24-25 हजार रुपये ಹುಚ್ಚಿದ್ದಾನ ಮತ್ತೆ ನನಗೆ ದಬಾಯಿಸ್ಲ ಅದು ಯಾಕೆ ಕೊಟ್ರಿ ಇದು ಅಲ್ಲಿ ಜಾಗ ಇದ್ರು ಕೊಡ್ಬೇಡ್ರಿ ರಿಜೆಕ್ಟ್ ಏನದ ಅದು ಕೊಡ್ಬೇಕು ನಾನು ಕೆಲಸ ಮಾಡ್ಕೋರಿ ರಿಜೆಕ್ಟ್ ಆಗ್ಯದ ಇದ್ರ ಬಗ್ಗೆ ಇದು ಕಾರಣದ ಇಲ್ಲ ಅದು ಬರ್ದ್ ಕೊಡ್ತೇವಲ್ಲ ಅದ್ರಾಗ ಬಿ ಆನ್ಲೈನ್ ಎಂಟ್ರಿ ಮಾಡಿದಿರ್ತೀವಿ ನಾವು मी ऑनलाईन मध्ये विचारलो ಅದು ಇದ್ದಿದ್ ಕೊಡ್ರಿ ಈ ಕಡೆ ಎದ್ ಬಿ ನಾವು तुम्ही ಅಲ್ಲಿ ಬರಲ್ರಿ ಸರ್ ಅಲ್ಲಿ ತಕೋರಿ ನಾವು ಸುಮ್ಮನೆ ಇರಲ್ಲ ಹೇಳ ಅವ್ರ ಯಜಮಾನ್ಕೆ ಕಿವಿ ಕೊಟ್ಟರಿ ಕಮತ್ ಸರ್ ನಮಸ್ಕಾರ ರೀ ಸರ್ ಎಲ್ಲಿ ಸರ್ ಈಗ ಯಾರ ಸರ್ ಚಾರ್ಜ್ ಮಾಡಿ ಸರ್ ಬಂದ ಸರ್ ಎಸ್ ಸರ್ ಈಗ ಅದು ಅವ್ರ ಅಪ್ಲಿಕೇಶನ್ ಕೊಟ್ರ ಅವ್ರಿಗೆ ಯಾಕ ಕಾರಣ ಬರ್ಕೊಡ್ರಿ ಆಯ್ತು ಊಟೆ आता सध्या देऊ दे कवा बी द्यायचंच आहे सर सोमवार ಕೊಡ್ರಲ್ಲ ಬರದಿಲ್ಲ ಆಯ್ತು सोमवार सोमवार ಇಲ್ಲ ಸರ್ ಮಾಡ್ರ ಸರ್ तुम्ही सोमवार ಇದು ಅಪ್ರೂವ್ಡ್ ಲೇಔಟ್ ಸೈಜ್ ಎಷ್ಟದರಿ ಮತ್ತ ಅವ್ರು 100 ಕೊಡು ಅಂದ್ರೆ ಹೆಂಗ ನೀವು ನನಗೆ ರಿಪೋರ್ಟ್ ಕೊಡ್ರಿ ಅದ್ರ ಮುಂದಿನ ನಾನು ನೋಡ್ತಾ ನೀವು ಕ್ಯಾನ್ಸಲ್ ಮಾಡ್ರಿ ನೀವು ನಿಮಗೆ ಕೊಡುವಂತ ದಬಾವ್ ಹಾಕಿಲ್ಲ ಕ್ಯಾನ್ಸಲ್ ಆಗಿನ ಮೇಲೆ ಹೊಂಟಿದ್ನ ಎಲ್ಲರ ನೀವು ರಿಜೆಕ್ಟ್ ಯಾಕೆ ಮಾಡಿರಿ ಕಾರಣ ಕೊಡ್ರಿ ಅಂತ ನಾ ಹಾಕ್ರಿ ಕೊಡ್ರಿ ನಿಮಗೆ ಮಸ್ಕ ಹೊಡ್ಕೋತ ಕುಂತಿಲ್ಲ ಅದು ಅದ್ರಾಗ ಏನರ ನಾ ಕೊಡ್ರಿ ನಿಮಗೆ ಹಿಂಬಳಿ ಹತ್ತಿದ ನಿಮಗೆ ಅದು ಏನ್ ಬಿಲ್ಲ ನಂದು ಈ ಸೈದಾ ಬಂದ್ರು ಕೊಡ್ರಿ ಅಂತ ರಿಜೆಕ್ಟ್ ಮಾಡ್ರಿ ರಿಜೆಕ್ಟ್ ಮಾಡಿದೇವಲ್ಲ ಈಗ ರಿಜೆಕ್ಟ್ ಮಾಡೋ ಕಾರಣ ಕೊಡ್ರಿ ನೀವು ಕಾರಣ ಕೊಡ್ರಿ ಕಾರಣ ಬಿ ಅದ್ರಾಗ ಅದಲ್ಲ ರಿಮಾರ್ಕ್ ಇರ್ತದಲ್ಲ ನೀವೇ ಫೀಸ್ ತುಂಬ್ಕೋತೀರಿ ನಿಮ್ ಆಫೀಸ್ मध्ये ರಿಮಾರ್ಕ್ದಾಗೆಲ್ಲದ ಸಿಕ್ಕೂರ್ ಇಲ್ಲ ಬರ್ತಾನೆ ಸರ್ ಟೈಮ್ ಬೇಕಂದ್ರೆ ನೀವು ಏನಾರ ಕಾರಣ ಇದ್ರ ಮೇಲೆ ಕೊಟ್ರಿಲ್ಲ ಎದ್ದಿನ ಬರ್ದ್ ಕೊಡ್ರಿ ಏನದ ಎದ್ದಿನ ಜಾಗ ಮೇಲೆ ಬರ್ದ್ ಕೊಡ್ರಿಲ್ಲ ನೀವು ಇಲ್ದೆ ಹೆಂಗ್ ಕೊಡ್ತೀರಿ ಅಪ್ಲಿಕೇಶನ್ ತಗೋರಿ ಆಲ್ರೆಡಿ ಅದ್ರ ಆನ್ಲೈನ್ ದಾಗ ರಿಮಾರ್ಕ್ ಬರ್ದಿರ್ತೇವಲ್ಲ ಇಲ್ಲ ಅದು ಅವ್ರಿಗೆ ಆನ್ಲೈನ್ ಗೊತ್ತಾಗಲ್ಲ ರಿಜೆಕ್ಟ್ ಮಾಡಿ ಇಲ್ಲ ಅದ್ರಾಗ ಆನ್ಲೈನ್ ಗೊತ್ತಾಗಲ್ಲ ನೀವು ತೆಗ್ ಕೊಡ್ರಿ ಹೋಯ್ತಾ ನಾವು ಶಾರದಾ ಬರೀತೇವಲ್ಲ ಬರ್ತದಲ್ಲ ತೆಗ್ ಕೊಡ್ರಿ ಆಯ್ತು ಅದೇ ಇದನ್ನ ನೀವು ಆನ್ಲೈನ್ ಕಾಪಿ ಕೊಡ್ರಿ ಸಾಕದ तर तुम्ही मंगळवार पण मी करून घेतो चाल मंगळवार बैठक हे काय कॅन्सल झाले पैशासाठी कॅन्सल झालंय मला माहित आहे